ಪಂಡೋರ. ಈ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಆ ಅದ್ಭುತ ಜಗತ್ತು. ದಟ್ಟವಾದ ಕಾಡುಗಳು, ಆಕಾಶದಲ್ಲಿ ತೇಲೋ ಪರ್ವತಗಳು, ಮಿನುಗೋ ಜೀವಿಗಳು. ಹೌದು, ಒಂದು ಸುಂದರ ಜಗತ್ತು. ಆದರೆ ಆ ಸೌಂದರ್ಯದ ಹಿಂದೆ ಒಂದು ನಿರಂತರ ಸಂಘರ್ಷದ ಕಥೆಯೂ ಇದೆ. ಖಂಡಿತ. ನಾವು ಕಳೆದ ಬಾರಿ ನೋಡಿದ ಹಾಗೆ ಜೇಕ್ ಸಲ್ಲಿ ಮತ್ತು ಅವನ ಕುಟುಂಬ ತಮ್ಮ ಮನೆಯನ್ನ ಉಳಿಸ್ಕೊಳ್ಳೋಕೆ ಆಕಾಶದ ಜನರ ವಿರುದ್ಧ ಹೋರಾಡಿ ಮೆಟ್ಕಾಯಿನ ಅನ್ನೋ ಸಮುದ್ರವಾಸಿಗಳ ಜೊತೆ ಬಂದು ಸೇರಿದ್ರು. ಎಲ್ಲ ಸರಿ ಹೋಯ್ತು ಅಂಕೋಳೋ ಅಷ್ಟ್ರಲ್ಲಿ ಯುದ್ಧ ಅವರ ಹಿರಿಯ ಮಗ ನೇಟಿಯಾಮ್ನನ್ನು ಬಲಿ ತೆಗೆದುಕೊಂಡಿತ್ತು. ಆ ದುಃಖ ಇಡೀ ಕುಟುಂಬವನ್ನ ಆವರಿಸಿಕೊಂಡಿದೆ ಅಲ್ವಾ? ಅದರಲ್ಲೂ ನೇಟಿಯಾಮ್ನ ತಾಯಿ ನೇಟಿರಿ ಆ ನೋವಿನಿಂದ ಹೊರಬಂದಿಲ್ಲ. ಸಾಧ್ಯವೇ ಇಲ್ಲ. ತನ್ನ ಮಗನ ಸಾವಿಗೆ ಮಾನವರೇ ಕಾರಣವನ್ನೋ ಒಂದು ದ್ವೇಷ ಅವಳಲ್ಲಿ ಬೆಂಕಿಯ ಹಾಗೆ ಉರಿಯುತ್ತಿದೆ. ಇದು ಏನಂದ್ರೆ ಮನೆಯೊಳಗೆ ಒಂದು ದೊಡ್ಡ ಬಿಕ್ಕಟ್ಟನ್ನೇ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಅವರ ಜೊತೆಯಲ್ಲೇ ಬೆಳೆದ ಸ್ಪೈಡರ್ ಅನ್ನೋ ಮಾನವ ಹುಡುಗನಿದಾನೆ. ಅದೇ, ಅವನನ್ನ ಏನ್ ಮಾಡೋದು? ಅವನ ಅಸ್ತಿತ್ವವೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಒಂದು ಕಡೆ ಮಗನನ್ನ ಕಳ್ಕೊಂಡ ನೋವು, ಇನ್ನೊಂದು ಕಡೆ ಜೊತೆಗಿರೋ ಮಾನವ ಹುಡುಗ. ಈ ಗೊಂದಲದಲ್ಲಿ ಸಿಲುಕಿರೋ ಕುಟುಂಬಕ್ಕೆ ಶಾಂತಿ ಸಿಗೋದು ಹೇಗೆ? ಅದ್ರಲ್ಲೂ ಈ ಸಲ ಅಪಾಯ ಕೇವಲ ಮಾನವರಿಂದ ಮಾತ್ರ ಅಲ್ಲ. ತಮ್ಮದೇ ಜನಾಂಗದವರಿಂದ ಬಂದ್ರೇನಾಗಬಹುದು? ಹೌದು. ಬನ್ನಿ, ಪಂಡೋರಾದ ಈ ಹೊಸ ಅಧ್ಯಾಯದೊಳಗೆ ಇಳಿದು ನೋಡೋಣ. ಕತೆ ಶುರುವಾಗೋದೇ ಒಂದು ಕಠಿಣ ನಿರ್ಧಾರದಿಂದಲ್ವಾ? ಹೌದು. ಸ್ಪೈಡರ್ನನ್ನ ಅವನ ಜನಾಂಗದವರಾತ್ರ, ಅಂದ್ರೆ ಮಾನವ ವಿಜ್ಞಾನಿಗಳ ಶಿಬಿರಕ್ಕೆ ಬಿಟ್ಟು ಬರೋಣ ಅಂತ ಜೇಕ್ ಕುಟುಂಬ ಪ್ರಯಾಣ ಶುರು ಮಾಡುತ್ತೆ. ಮನಸ್ಸಿಲ್ಲದ ಮನಸ್ಸಿನಿಂದ. ಅದೇನೋ ಅನಿವಾರ್ಯ ಪರಿಸ್ಥಿತಿ. ಹೌದು. ಆದ್ರೆ ದಾರಿ ಮಧ್ಯೆ ಅವರು ಅಂದುಕೊಂಡಿರದ ಒಂದು ಘಟನೆ ನಡೆಯುತ್ತೆ. ಅವ್ರ ಮೇಲೆ ಅನಿರೀಕ್ಷಿತವಾಗಿ ದಾಳಿಯಾಗುತ್ತೆ. ಹೌದು, ದಾಳಿ ಮಾಡಿದ್ದು ಮಾನವರಲ್ಲ, ಅವರೇ ನವಿಗಳು. ಮಂಕ್ವಾನ್ ಅನ್ನೋ ಒಂದು ಬುಡಕಟ್ಟು. ಮಂಕ್ವಾನ್ ಅಂದ್ರೆ ಇವ್ರ್ಯಾರು? ಇವ್ರು ಬೇರೆ ನವಿಗಳಂತಲ್ವೇ? ಖಂಡಿತ ಅಲ್ಲ. ಇವರು ಜ್ವಾಲಾಮುಖಿ ಪ್ರದೇಶದಲ್ಲಿ ಬರೀ ಬೆಂಕಿ ಅರು ಬಂಡೆಗಳ ನಡುವೆ ವಾಸಿಸುವವರು. ಯುದ್ಧವೇ ಅವರ ಜೀವನ. ಓಹೋ. ಅವರ ನಾಯಕಿ ಒರ್ಯಾಂಗ್ ತುಂಬ ಕ್ರೂರ ಸ್ವಭಾವದವಳು. ಅವಳಿಗೆ ಕರುಣೆ ಅನ್ನೋದೇ ಇಲ್ಲ. ಅತೀ ಮುಖ್ಯವಾಗಿ ಇವರು ನವಿಗಳ ದೇವತೆ ಐವಾಳನ್ನೇ ನಂಬೋದಿಲ್ಲ. ಒಂದೇ ನಿಮಿಷ, ಐವಾಳನ್ನೇ ನಂಬೋದಿಲ್ವಾ? ಅಂದ್ರೆ ಇದುವರೆಗೂ ನವಿ ಅಂದ್ರೆ ಪ್ರಕೃತಿಯ ಆರಾಧಕರು, ಶಾಂತಿಪ್ರಿಯರು ಅನ್ನೋ ಒಂದು ಚಿತ್ರಣ ಇತ್ತು. ಆ ಚಿತ್ರಣ ಈಗ ಬದಲಾಗತ್ತೆ. ತಮ್ಮದೇ ದೇವತೆಯನ್ನ ತಿರಸ್ಕರಿಸಿದ, ಹಿಂಸೆಯನ್ನೇ ನಂಬಿದ ಒಂದು ನವಿ ಗುಂಪು ಎದುರಾಗಿದೆ. ಇದು ಕಥೆಯನ್ನೇ ಬದಲಾಯಿಸೋ ತರ ಇದೆ. ಖಂಡಿತ. ಇದುವರೆಗೂ ಕೆಟ್ಟ ಮಾನವರು ವರ್ಸಸ್ ಒಳ್ಳೆಯ ನವಿ ಅನ್ನೋ ಒಂದು ಸರಳ ಸಮೀಕರಣ ಇತ್ತು. ಆದರೆ ಮಂಕ್ವಾನ್ ಕುಲದ ಪ್ರವೇಶದಿಂದ ಪಂಡೋರಾದ ಸಂಘರ್ಷ ಇನ್ನಷ್ಟು ಜಟಿಲವಾಯಿತು. ಈ ದಾಳಿಯ ಗೊಂದಲದಲ್ಲಿ ಇಡೀ ಕುಟುಂಬ ಚೆಲ್ಲಾಪಿಲ್ಲಿಯಾಗುತ್ತೆ. ಇದೇ ಸಮಯದಲ್ಲಿ ಒಂದು ದೊಡ್ಡ ಅನಾಹುತ ಆಗೋಗುತ್ತೆ. ಸ್ಪೈಡರ್. ಹೌದು. ಸ್ಪೈಡರ್ಗೆ ಉಸಿರಾಡಲು ಬೇಕಿದ್ದ ಆಮ್ಲಜನಕದ ಮಾಸ್ಕ್ ಒಡೆದು ಹೋಗುತ್ತೆ. ಅವನು ಪಂಡೋರಾದ ವಿಷಕಾರಿ ಗಾಳಿಯನ್ನ ಉಸಿರಾಡಿ ಅಲ್ಲೇ ಕುಸಿದು ಬೀಳ್ತಾನೆ. ಆ ಕ್ಷಣದಲ್ಲಿ ಎಲ್ಲರೂ ಅಸಹಾಯಕರಾಗ್ಬಿಡ್ತಾರೆ. ಅವನು ಸತ್ತೇ ಹೋದ ಅಂತ ಎಲ್ಲರೂ ಅಂದಿಕೊಂಡ್ಬಿಡ್ತಾರೆ. ಆಗ ಜೇಕ್ನ ಮಗಳು ಕಿರಿ ಏನೋ ಒಂದು ಅದಮ್ಯ ಶಕ್ತಿಯಿಂದ ಪ್ರೇರಿತಲಾಗಿ ನೆಲಕ್ಕೆ ಕೈಯಿಟ್ಟು ಐವಾ ಜೊತೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾಳೆ. ಅವಳ ಸುತ್ತ ಒಂದು ರೀತಿ ಶಕ್ತಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿರುವಾಗಲೇ ಸ್ಪೈಡರ್ಲ ದೇಹದಲ್ಲಿ ಒಂದು ಪವಾಡವೇ ನಡೆದು ಹೋಗುತ್ತೆ. ಏನಾಗುತ್ತೆ? ಅವನು ನಿಧಾನವಾಗಿ ಕಣ್ಣು ಬಿಡ್ತಾನೆ, ಕೆಮ್ಮುತ್ತಾನೆ. ಆದರೆ ಈ ಸಾರಿ ಅವನು ಉಸಿರಾಡ್ತಿರೋದು ಪಂಡೋರಾದ ಗಾಳಿಯನ್ನ, ಮಾಸ್ಕ್ ಇಲ್ಲದೆ. ಮಾಸ್ಕ್ ಇಲ್ಲದೆ ಹೇಗೆ ಸಾಧ್ಯ? ಅವನ ದೇಹ ಆ ವಾತಾವರಣಕ್ಕೂ ಹೊಂದಿಕೊಂಡ್ಬಿಟ್ಟಿರುತ್ತೆ. ಇದೊಂದು ರೀತಿಯಲ್ಲಿ ಪವಾಡ. ಆದರೆ ಇದೇ ಪವಾಡ ಮುಂದೆ ಒಂದು ದೊಡ್ಡ ಅಪಾಯಕ್ಕೆ ಕಾರಣವಾಗುತ್ತೆ. ಅದು ಹೇಗೆ? ಸ್ಪೈಡರ್ನ ಈ ರೂಪಾಂತರದ ಸುದ್ದಿ ಮಾನವ ವಿಜ್ಞಾನಿಗಳಿಗೆ ತಲುಪುತ್ತೆ. ಅವರಿಗಿದೊಂದು ದೊಡ್ಡ ಸಂಶೋಧನೆಯ ವಿಷಯವಾಗುತ್ತೆ. ಓಕೆ. ಒಬ್ಬ ಮಾನವನ ದೇಹ ಪಂಡೋರಾದ ವಾತಾವರಣಕ್ಕೆ ಹೊಂದಿಕೊಳ್ಳುವುದಾದ್ರೆ ಇದೇ ತಂತ್ರಜ್ಞಾನ ಬಳಸಿ ಎಲ್ಲಾ ಮಾನವರನ್ನು ಇಲ್ಲಿ ಬದುಕುವಂತೆ ಮಾಡಬಹುದು ಅಂತ ಅವರು ಯೋಚಿಸಲು ಶುರು ಮಾಡ್ತಾರೆ. ಅಂದ್ರೆ ಸ್ಪೈಡರ್ ತನಗರಿವಿಲ್ಲದೆ ಮಾನವರ ಸಂಪೂರ್ಣ ಆಕ್ರಮಣಕ್ಕೆ ಒಂದು ಕೀಲಿ ಕೈಯಾಗುವ ಸಾಧ್ಯತೆ ಸೃಷ್ಟಿಯಾಗುತ್ತಾ? ಅಷ್ಟೇ ಅಲ್ಲ, ಇನ್ನೂ ಒಂದು ವಿಚಿತ್ರವಾದ ಬದಲಾವಣೆ ಅವನಲ್ಲಿ ಕಾಣಿಸಿಕೊಳ್ಳುತ್ತೆ. ಅದೇನು? ಅವನ ತಲೆಯ ಹಿಂಭಾಗದಲ್ಲಿ ನವಿಗಳಿಗಿರುವಂತೆಯೇ ಒಂದು ನರಬಾಲ ಅಂದ್ರೆ ನ್ಯೂರಲ್ ಕ್ಯೂ ಬೆಳೆಯಲು ಶುರುವಾಗುತ್ತೆ. ಏನು? ನರಬಾಲವೇ? ಅಂದ್ರೆ ನವಿಗಳು ಐವಾಳಿಗೆ ಮತ್ತು ಪ್ರಾಣಿಗಳಿಗೆ ಸಂಪರ್ಕ ಸಾಧಿಸುವ ಆ ಅಂಗವೇ? ಅದು ಒಬ್ಬ ಮಾನವನಿಗೆ? ಹೌದು. ಪಂಡೋರಾದ ವಾತಾವರಣ ಅಥವಾ ಐವಾಳ ಶಕ್ತಿ ಅವನ ದೇಹವನ್ನು ಆಮೂಲಾಗ್ರವಾಗಿ ಬದಲಾಯಿಸ್ತಿದೆ. ಅವನು ಕೇವಲ ಉಸಿರಾಡಲು ಕಲಿಯುತ್ತಿಲ್ಲ, ಬದಲಿಗೆ
ಜೈವಿಕವಾಗಿ ನವಿಯ ಹಾಗೆ ಆಗ್ತಿದ್ದಾನೆ. ಅಂದ್ರೆ ಅವನು ಈಗ ಎರಡು ಜಗತ್ತುಗಳ ಸಂಘರ್ಷದ ಕೇಂದ್ರಬಿಂದು. ನಿಖರವಾಗಿ ಒಂದೆಡೆ ಸ್ಪೈಡರ್ ಒಂದು ಹೊಸ ಸಮಸ್ಯೆಯ ಕೇಂದ್ರವಾದ್ರೆ ಇನ್ನೊಂದೆಡೆ ಹಳೇ ಶತ್ರು ಹೊಸ ರೂಪದಲ್ಲಿ ವಕ್ರಿಸ್ತಿದ್ದಾನೆ. ಕರ್ನೆಲ್ ಕ್ವಾರೆಚ್ ಅವನು ಸುಮ್ಮನೆ ಕೂತಿಲ್ಲ. ಖಂಡಿತ ಇಲ್ಲ. ಅವನು ಮಂಕ್ವಾನ್ ಬುಡಕಟ್ಟನ್ನು ಪತ್ತೆ ಹೆಚ್ಚಿ ಅವರ ನಾಯಕಿ ವರಾಂಗಳನ್ನು ಭೇಟಿಯಾಗುತ್ತಾನೆ. ಇಬ್ಬಲ ಉದ್ದೇಶವೂ ಒಂದೇ, ಜೇಕ್ ಸಲ್ಲಿ. ಹೌದು, ಕ್ವಾರಿಚ್ ಒಂದು ಒಪ್ಪಂದ ಮಾಡ್ಕೊಳ್ತಾನೆ. ಅವನು ಮಂಕ್ವಾನ್ಗಳಿಗೆ ಮಾನವರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಅಂದ್ರೆ ಬಂದೂಕುಗಳು, ಬೆಂಕಿ ಉಗುಳುವ ಫ್ಲೇಮ್ ಥ್ರೋವರ್ಗಳನ್ನು ಕೊಡುತ್ತಾನೆ. ಅದಕ್ಕೆ ಪ್ರತಿಯಾಗಿ ಜೇಕ್ ವಿರುದ್ಧ ಹೋರಾಡಲು ವರಾಂಗ್ ತನ್ನ ಇಡೀ ಸೈನ್ಯವನ್ನು ಅವನಿಗೆ ಕೊಡುತ್ತಾಳೆ. ಇದು ನವಿಗಳನ್ನೇ ಬಳಸಿ ನವಿಗಳ ವಿರುದ್ಧ ಹೋರಾಡುವ ತಂತ್ರ. ಕ್ವಾರೆಚ್ನ ಆಟ ಈ ಸಲ ದೊಡ್ಡದಿದೆ ಅಂತ ಅನಿಸ್ತಿದೆ. ಕೇವಲ ಸೇಡು ತೀರಿಸಿಕೊಳ್ಳುವುದು ಮಾತ್ರ ಅಲ್ಲ. ಖಂಡಿತ. ಅವನ ಗುರಿ ಈಗ ಕೇವಲ RDA ಆದೇಶ ಪಾಲಿಸುವುದಷ್ಟೇ ಅಲ್ಲ. ನೋಡಿ, ಅವನು ನವಿಗಳ ಒಂದು ಗುಂಪನ್ನೇ ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ. ಇದು ಪಂಡೋರಾದಲ್ಲಿ ತಾನೇ ಒಬ್ಬ ಪವರ್ ಬ್ರೋಕರ್ ಆಗೋ ಪ್ರಯತ್ನ. ತನ್ನದೇ ಆದ ಒಂದು ಸಾಮ್ರಾಜ್ಯ ಕಟ್ಟುವ ಹಾಗೆ. ಹೌದು. ವರಾಂಗ್ ಜೊತೆಗಿನ ಅವನ ಸಂಬಂಧ ಕೂಡ ಕೇವಲ ವ್ಯಾವಹಾರಿಕವಾಗಿ ಉಳಿಯುವುದಿಲ್ಲ. ಈ ಅಪಾಯಕಾರಿ ಮೈತ್ರಿ ಒಂದೆಡೆ ಆದ್ರೆ ಸಲ್ಲಿ ಕುಟುಂಬದೊಳಗೆ ಭಾವನಾತ್ಮಕ ಸಂಘರ್ಷ ತೀವ್ರಗೊಳ್ಳುತ್ತೆ. ಕ್ವಾರೆಚ್ ಮತ್ತು ಮಂಕ್ವಾನ್ ಸೈನ್ಯ ಜೇಕ್ನನ್ನು ಹಿಡಿಯಲು ಬಂದಾಗ ಸ್ಪೈಡರ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಜೇಕ್ ಮತ್ತು ನೇಟೀರಿಯಾನ ರಕ್ಷಿಸ್ತಾನೆ. ತನ್ನನ್ನು ತಾನು ಗುರಾಣಿಯಂತೆ ಬಳಸ್ಕೊಂಡು ಅವರನ್ನು ತಪ್ಪಿಸ್ತಾನೆ. ಆದರೆ ಇದಾದ ನಂತರ ಸ್ಪೈಡರ್ನ ರೂಪಾಂತರದಿಂದಾಗಿಯೇ ಮಾನವರು ಪಂಡೋರವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಬೋದು ಅನ್ನೋ ಸತ್ಯ ಜೇಕಿಗೆ ತಿಳಿಯುತ್ತೆ. ಆಗ ಜೇಕ್ ಮತ್ತು ನೇಟಿರಿ ನಡುವೆ ದೊಡ್ಡ ಜಗಳವೇ ನಡೆದು ಹೋಗುತ್ತೆ ಅಲ್ವಾ? ಹೌದು. ಆ ಕ್ಷಣ ಇದೆಯಲ್ಲ, ಒಂದ್ ಕಡೆ ತಮ್ಮನ್ನೇ ರಕ್ಷಿಸಿದ ಹುಡುಗ, ಇನ್ನೊಂದ್ ಕಡೆ ಇಡೀ ಜನಾಂಗಕ್ಕೆ ಅವನೇ ಅಪಾಯ ಅನ್ನೋ ಸತ್ಯ. ಅದೇ ಜೇಕ್ನನ್ನು ಅಸಹಾಯಕನನ್ನಾಗಿ ಮಾಡೋದು. ಕೋಪ, ಹತಾಶೆ ಮತ್ತು ಭಯದಲ್ಲಿ ತನ್ನ ಕುಟುಂಬವನ್ನು ಉಳಿಸಿಕೊಳ್ಳಲು ಸ್ಪೈಡರ್ನನ್ನು ಮುಗಿಸಿಬಿಡುವುದೇ ದಾರಿ ಅಂತ ಅವನು ತೀರ್ಮಾನಿಸ್ತಾನೆ. ದೇವ್ರೆ, ಅವನು ಸ್ಪೈಡರ್ನನ್ನು ಕೊಲ್ಲಲು ಮುಂದಾಗ್ತಾನೆ. ಆ ಕ್ಷಣ ಬಹಳ ಭಾವನಾತ್ಮಕವಾಗಿರುತ್ತೆ. ಅವನು ಕೊಲ್ಲಲು ಮುಂದಾಗ್ತಾನೆ, ಆದರೆ ಕೊನೆಯ ಕ್ಷಣದಲ್ಲಿ ಅವನಿಂದ ಸಾಧ್ಯವಾಗೋದಿಲ್ಲ. ಅವನೊಳಗಿನ ತಂದೆ ಅವನನ್ನು ತಡೆಯುತ್ತಾನೆ. ಈ ಗೊಂದಲವನ್ನೆಲ್ಲ ನೋಡ್ತಿದ್ದ ನೇಟಿರಿ ಅವಳ ಮನಸ್ಥಿತಿ ಹೇಗಿರುತ್ತೆ? ತನ್ನ ಮಗನ ಸಾವಿಗೆ ಇಡೀ ಮಾನವ ಜನಾಂಗವೇ ಕಾರಣ ಎಂದು ದ್ವೇಷಿಸುತ್ತಿದ್ದ ನೇಟಿರಿಗೆ ಸ್ಪೈಡರ್ನ ತ್ಯಾಗ ಮತ್ತು ಜೇಕ್ನ ಅಸಹಾಯಕತೆ ಅದು ಅರ್ಥವಾಗುತ್ತೆ. ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅವಳು ಸ್ಪೈಡರ್ ಹತ್ರ ಹೋಗಿ ಅವನನ್ನು ತಬ್ಬಿಕೊಂಡು ಮೊದಲ ಬಾರಿಗೆ ನನ್ನ ಮಗ ಅಂತ ಕರೆಯುತ್ತಾಳೆ. ವಾವ್! ಇದು ನಿಜವಾಗಿಯೂ ಕಥೆಯ ಒಂದು ದೊಡ್ಡ ತಿರುವು. ತನ್ನ ಮಗನ ಸಾವಿಗೆ ಕಾರಣವಾದ ಜನಾಂಗದ ಹುಡುಗನನ್ನೇ ಮಗ ಅಂತ ಒಪ್ಕೊಳ್ಳೋದು. ಅದು ಕೇವಲ ಒಪ್ಪಿಗೆಯಲ್ಲ, ಅದೊಂದು ಶರಣಾಗತಿ. ತನ್ನ ದ್ವೇಷಕ್ಕಿಂತ ಕುಟುಂಬದ ಮೇಲಿನ ಪ್ರೀತಿ ದೊಡ್ಡದು ಎಂಬ ಅರಿವು. ಆ ಕ್ಷಣದಲ್ಲಿ ಅವನು ಮಾನವ ಅನ್ನೋದು ಗೌಣವಾಗುತ್ತೆ. ಹೌದು. ಅವಳು ಒಬ್ಬ ತಾಯಿಯಾಗಿ ಮಾತ್ರ ಯೋಚಿಸ್ತಾಳೆ. ದ್ವೇಷವು ಪ್ರೀತಿ ಮತ್ತು ಸ್ವೀಕಾರಕ್ಕೆ ದಾರಿ ಮಾಡಿಕೊಡುವ ಕ್ಷಣವದು. ಕುಟುಂಬ ಒಂದು ಕಡೆ ಹೀಗೆ ಭಾವನಾತ್ಮಕವಾಗಿ ಒಂದಾಗ್ತಿದ್ರೆ ಹೊರಗೆ ಯುದ್ಧದ ಕಾರ್ಮೋಡ ದಟ್ಟವಾಗ್ತಿತ್ತು. ಹೌದು. ಕ್ವಾರಿಚ್ ಮತ್ತು ವರಾಂಗ್ನ ಸೈನ್ಯ ತುಂಬಾ ಬಲಿಷ್ಠವಾಗಿತ್ತು. ಜೇಕ್ ಈಗ ಇಡೀ ನಾವಿಕುಲಗಳನ್ನ ಒಂದುಗೂಡಿಸಬೇಕಾದ ಅನಿವಾರ್ಯತೆಗೆ ಸಿಲುಕ್ತಾನೆ. ಅದಕ್ಕಾಗಿ ಅವನು ಒಂದು ದೊಡ್ಡ ಹೆಜ್ಜೆ ಇಡ್ತಾನೆ ಅಲ್ವಾ? ಹೌದು. ಅವನು ಈ ಹಿಂದೆ ಪಳಗಿಸಿದ್ದ ಟೊರುಕ್ ಅನ್ನೋ ದೈತ್ಯ ಪೌರಾಣಿಕ ಹಕ್ಕಿಯನ್ನ ಮತ್ತೆ ಕರೆತರ್ತಾನೆ. ಟೊರುಕ್ ಮಕ್ಟೋ. ಹೌದು. ಟೊರುಕ್ನನ್ನು ಹತ್ತಿನವನು ಎಲ್ಲಾ ನಾವಿಕುಲಗಳ ನಾಯಕನಾಗುತ್ತಾನೆ ಎಂಬ ನಂಬಿಕೆ ಇದೆ. ಇದು ನಾವಿಗಳಲ್ಲಿ ಹೊಸ ಭರವಸೆಯನ್ನ ಮೂಡಿಸುತ್ತೆ. ಅದೇ ಸಮಯದಲ್ಲಿ ಜೇಕ್ನ ಎರಡನೇ ಮಗ ಲೋಆಕ್ ಕೂಡ ಒಂದು ಪ್ರಮುಖ ಪಾತ್ರ ವಹಿಸ್ತಾನೆ. ಖಂಡಿತ. ಅವನು ಸಮುದ್ರದ ಜೀವಿಗಳಾದ ತುಲ್ಕುನ್ ಅಂದ್ರೆ ದೈತ್ಯ ತಿಮಿಂಗಿಲಗಳ ಜೊತೆ ಮಾತನಾಡ್ತಾನೆ. ಓಹೋ, ಆ ಶಾಂತಿಪ್ರಿಯ ಜೀವಿಗಳು? ಹೌದು. ಮಾನವ ಬೇಟೆಗಾರರಿಂದ ತಪ್ಪಿಸಿಕೊಂಡು ಬಂದ ಪಯಾಕಾನ್ ಎಂಬ ಒಂದು ತುಲ್ಕುನ್ನಿನ ಕಥೆಯನ್ನು ಹೇಳಿ ಶಾಂತಿಪ್ರಿಯಲಾಗಿದ್ದ ಇಡೀ ತುಲ್ಕುನ್ ಸಮುದಾಯವನ್ನು ಯುದ್ಧಕ್ಕೆ ಸೇರುವಂತೆ ಒಪ್ಪಿಸ್ತಾನೆ. ಅದೊಂದು ಅದ್ಭುತ ಕ್ಷಣ. ಹಾಗಾದ್ರೆ ಆಕಾಶದಿಂದ ಟೊರುಕ್ನ ನೇತೃತ್ವದಲ್ಲಿ ನಾವಿ ವಾಯುದಳ ಮತ್ತು ಸಮುದ್ರದಿಂದ ತುಲ್ಕುನ್ಗಳ ಜಲಸೇನೆ ಎರಡು ಬೃಹತ್ ಶಕ್ತಿಗಳು ಒಂದಾದವು. ಮಾನವರ RDA ಸೈನ್ಯವು ತುಲ್ಕುನ್ಗಳನ್ನು ಬೇಟೆಯಾಡಲು ಒಂದು ಬೃಹತ್ ನೌಕಾಪಡೆಯೊಂದಿಗೆ ಬಂದಾಗ ಈ ಎರಡು ಶಕ್ತಿಗಳು ಸೇರಿ ಅವರ ಮೇಲೆ ಹೊಂಚುದಾಳಿ ನಡೆಸುತ್ತವೆ. ಇದು ಕೇವಲ ಭೂಮಿಗಾಗಿ ನಡೆಯುವ ಯುದ್ಧವಾಗಿರಲಿಲ್ಲ. ಬದಲಿಗೆ ಪ್ಯಾಂಡೋರಾದ ಪ್ರತಿಯೊಂದು ಜೀವಿಯ ಅಸ್ತಿತ್ವಕ್ಕಾಗಿ ನಡೆಯುವ ಮಹಾಯುದ್ಧವಾಗಿತ್ತು. ಯುದ್ಧ ತಾರಕಕ್ಕೇರುತ್ತೆ. ನಾವಿಗಳು ಮತ್ತು ತುಲ್ಕುನ್ಗಳು ಮೇಲುಗೈ ಸಾಧಿಸುತ್ತಿದ್ದಾರೆ ಅನ್ನುವಾಗಲೇ ಕ್ವಾರಿಚ್ ಮತ್ತು ಮಂಕ್ವಾನ್ ಸೇನೆ ದಾಳಿ ಮಾಡುತ್ತೆ. ಅವರ ಆಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ನಾವಿಗಳಿಗೆ ಭಾರೀ ಸಾವು ನೋವು ಉಂಟಾಗುತ್ತೆ.
ಯುದ್ಧದ ಕ್ರೌರ್ಯವನ್ನು ತೋರಿಸುವ ಒಂದು ಕ್ಷಣ ಅಲ್ಲಿ ನಡೆಯುತ್ತೆ ಅಂತ ಕೇಳಿದ್ದೀನಿ. ಹೌದು. ಯುದ್ಧದ ಮಧ್ಯೆ ಮೆಟ್ಕಾಯ್ನ ಕುಲದ ನಾಯಕಿ ರೊನಾಲ್ ಒಂದು ಮಗುವಿಗೆ ಜನ್ಮ ನೀಡ್ತಾಳೆ. ಆದ್ರೆ ಆ ಕೂಡ್ಲೇ ಪ್ರಾಣ ಬಿಡ್ತಾಳೆ. ಅಯ್ಯೋ, ಒಂದು ಕಡೆ ಹೊಸ ಜೀವದ ಆಗಮನ, ಇನ್ನೊಂದು ಕಡೆ ತಾಯಿಯ ಸಾವು. ಹೌದು. ನೈಟೇರಿ ಆ ಸುಗೂಸುನ ರಕ್ಷಿಸ್ತಾಳೆ, ಆದ್ರೆ ಆ ಪ್ರಯತ್ನದಲ್ಲಿ ಅವಳು ಶತ್ರುಗಳ ಕೈಗೆ ಸಿಕ್ಬಿಡ್ತಾಳೆ. ಪರಿಸ್ಥಿತಿ ಸಂಪೂರ್ಣ ಕೈಮೀರಿ ಹೋಗುತ್ತೆ. ಎಲ್ಲವೂ ಮುಗಿಯಿತು ಅಂತ ಅಂದ್ಕೊಳ್ಳುವಾಗ ಕಥೆಯಲ್ಲಿ ಅನಿರೀಕ್ಷಿತ ತಿರುವು ಬರ್ತದೆ. ಕಿರಿ ಅದೇ, ಇದುವರೆಗೂ ತನ್ನ ದೈವಿಕ ಶಕ್ತಿಯೊಂದಿಗೆ ಸಂಪೂರ್ಣವಾಗಿ ಸಂಪರ್ಕ ಸಾಧಿಸಲು ವಿಫಲಳಾಗ್ತಿದ್ದ ಕಿರಿ ತನ್ನ ಕುಟುಂಬ ಮತ್ತು ಜನಾಂಗ ಅಪಾಯದಲ್ಲಿರುವುದನ್ನು ನೋಡಿ ಅಂತಿಮವಾಗಿ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿ ಐವಾಳನ್ನು ಪ್ರಾರ್ಥಿಸ್ತಾಳೆ. ಮತ್ತು ಅವಳ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ. ಹೌದು. ಪ್ಯಾಂಡೋರಾದ ಇಡೀ ವನ್ಯಜೀವಿ ಸೈನ್ಯವೇ ಯುದ್ಧರಂಗಕ್ಕೆ ಇಳಿಯುತ್ತೆ. ದೈತ್ಯ ಪ್ರಾಣಿಗಳು, ಹಾರುವ ಜೀವಿಗಳು ಎಲ್ಲವೂ ಒಟ್ಟಾಗಿ ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತವೆ. ವಾವ್! ಅಂದ್ರೆ ಐವಾ ತನ್ನ ಮಕ್ಕಳನ್ನು ರಕ್ಷಿಸಲು ತಾನೇ ಮುಂದೆ ಬಂದಂತೆ, ಪ್ರಕೃತಿಯ ಅಂತಿಮ ವಿಜಯದ ಹಾಗೆ. ನಿಖರವಾಗಿ. ಪ್ರಕೃತಿಯ ಆ ಶಕ್ತಿಯ ಮುಂದೆ ಮಾನವರ ಬಂದೂಕುಗಳು, ಬಾಂಬುಗಳು ಏನೂ ಅಲ್ಲದಂತಾಗ್ತವೆ. ಆರ್ಡಿಎಯ ಮುಖ್ಯ ನೌಕೆಯನ್ನು ತುರುಕ್ ನಾಶಪಡಿಸುತ್ತೆ. ಕೊನೆಗೆ ಉಳಿಯೋದು ಜೇಕ್ ಮತ್ತು ಕ್ವಾರಿಜ್. ಅವರ ನಡುವಿನ ಅಂತಿಮ ಮುಖಾಮುಖಿ. ಇದು ಕೇವಲ ಯುದ್ಧವಲ್ಲ, ಇದು ವೈಯಕ್ತಿಕ. ಇಬ್ಬರೂ ಉಗ್ರವಾಗಿ ಹೋರಾಡುತ್ತಾರೆ. ಹೋರಾಟದ ಮಧ್ಯೆ ಅವರು ನಿಂತಿದ್ದ ಬಂಡೆ ಕುಸಿದು ಸ್ಪೈಡರ್ ಅಪಾಯಕ್ಕೆ ಸಿಲುಗುತ್ತಾನೆ. ಹೌದು. ಅವನು ಪ್ರಪಾತಕ್ಕೆ ಬೀಳುವ ಸ್ಥಿತಿಯಲ್ಲಿರ್ತಾನೆ. ಆಗ ಒಂದು ಅಚ್ಚರಿಯ ಘಟನೆ ನಡೆಯುತ್ತೆ. ಏನದು? ಅವನನ್ನು ಉಳಿಸಲು ಜೇಕ್ ಮತ್ತು ಕ್ವಾರಿಜ್ ಇಬ್ಬರು ತಮ್ಮ ದ್ವೇಷವನ್ನು ಮರೆತು ಒಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ಇಬ್ಬರೂ ಒಟ್ಟಾಗಿಯೇ? ಹೌದು. ಆ ಒಂದು ಕ್ಷಣ ಅವರಿಬ್ಬರು ಶತ್ರುಗಳಲ್ಲ, ಬದಲಿಗೆ ಒಬ್ಬ ಹುಡುಗನ ಜೀವ ಉಳಿಸಲು ಹೋರಾಡುತ್ತಿರುವ ಇಬ್ಬರು ತಂದೆಯರಂತೆ ಕಾಣುತ್ತಾರೆ. ಇದು ಅವರ ಸಂಬಂಧದ ಸಂಕೀರ್ಣತೆಯನ್ನು ತೋರಿಸುತ್ತೆ. ಕ್ವಾರಿಜ್ ಕೇವಲ ಒಬ್ಬ ಖಳನಾಯಕನಲ್ಲ. ಖಂಡಿತ. ಸ್ಪೈಡರ್ನನ್ನು ಉಳಿಸಿದ ನಂತರ ಕ್ವಾರಿಜ್ ಆಯ ತಪ್ಪಿ ಬಂಡೆಯಿಂದ ಕೆಳಗೆ ಬೀಳುತ್ತಾನೆ. ಅವನ ಕತೆ ಅಲ್ಲಿಗೆ ಮುಗಿದಂತೆ ಕಾಣುತ್ತೆ. ಯುದ್ಧದ ನಂತರ ಪಂಡೋರಾದಲ್ಲಿ ಮತ್ತೆ ಶಾಂತಿ ನೆಲೆಸುತ್ತೆ. ಆದ್ರೆ ಸ್ಪೈಡರ್ನ ಕತೆ, ಅವನ ಗೊಂದಲ, ಅದು ಮುಗ್ದಿರ್ಲಿಲ್ಲ. ನಾನು ಮಾನವನೇ ಅಥವಾ ನವಿಯೇ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಅವನು ಮೆಟ್ಕಾಯ್ನ ಕುಲದವರ ನೀರೊಳಗಿನ ಆತ್ಮವೃಕ್ಷಕ್ಕೆ ಸಂಪರ್ಕ ಸಾಧಿಸ್ತಾನೆ. ಅಲ್ಲಿ ಅವನಿಗೇನ್ ಕಾಣಿಸುತ್ತೆ? ಅದೊಂದು ಆಧ್ಯಾತ್ಮಿಕ ಅನುಭವ. ಅಲ್ಲಿ ಅವನು ಯುದ್ಧದಲ್ಲಿ ಮರಣ ಹೊಂದಿದ ಎಲ್ಲಾ ನವಿಗಳ ಆತ್ಮಗಳನ್ನು ಭೇಟಿಯಾಗ್ತಾನೆ, ನೇಟೆಯಾಮ್ನ ಆತ್ಮವನ್ನೂ ಕೂಡ. ಅಂತಿಮವಾಗಿ ಕಿರಿ ಅವನನ್ನು ತನ್ನ ತಾಯಿ ಡಾಕ್ಟರ್ ಗ್ರೇಸ್ ಅಗಸ್ಟಿನ್ರ ಆತ್ಮಕ್ಕೆ ಪರಿಚಯಿಸುತ್ತಾಳೆ. ಡಾಕ್ಟರ್ ಗ್ರೇಸ್ ಐವಾ ಜತೆ ಒಂದಾದ ಮೊದಲ ಮಾನವ ವಿಜ್ಞಾನಿ. ಹೌದು. ಗ್ರೇಸ್ನ ಆತ್ಮವು ಸ್ಪೈಡರ್ನ ನೋಡುತ್ತೆ ಮತ್ತು ಅವನನ್ನು ಅಧಿಕೃತವಾಗಿ ನವಿ ಜನಾಂಗದ ಭಾಗವೆಂದು ಸ್ವೀಕರಿಸುತ್ತೆ. ಅಂದ್ರೆ ಅವನ ಬಾಹ್ಯರೂಪ ಮಾನವನಾದ್ರೂ ಅವನ ಆತ್ಮ ನವಿಯದು ಎಂದು ಒಪ್ಪಿಕೊಳ್ಳಲಾಗುತ್ತೆ. ಹೌದು. ಮಾನವನಾಗಿ ಹುಟ್ಟಿ ನವಿಯಾಗಿ ಬೆಳೆದು ಎರಡೂ ಜಗತ್ತುಗಳ ನಡುವೆ ಸಿಲುಕಿದ್ದ ಸ್ಪೈಡರ್ಗೆ ಅಂತಿಮವಾಗಿ ತನಗೊಂದು ಗುರುತು, ತನಗೊಂದು ಕುಟುಂಬ ಸಿಗುತ್ತೆ. ಹೀಗೆ ದುಃಖದಿಂದ ಹುಟ್ಟಿದ ದ್ವೇಷ, ಅನಿರೀಕ್ಷಿತ ಮೈತ್ರಿಗಳು ಮತ್ತು ಎರಡು ಪ್ರಭೇದಗಳ ನಡುವೆ ಸೇತುವೆಯಾದ ಒಬ್ಬ ಹುಡುಗನ ಈ ಅದ್ಭುತ ಕಥೆ ಒಂದು ಸುಂದರ ಅಂತ್ಯವನ್ನು ಕಾಣುತ್ತೆ. ಈ ಕಥೆಯು ಒಳ್ಳೆಯದು ಮತ್ತು ಕೆಟ್ಟದ್ದರ ಸರಳ ವ್ಯಾಖ್ಯಾನಗಳನ್ನು ಮೀರಿದೆ. ಎಲ್ಲಾ ನವಿಗಳು ಶಾಂತಿಪ್ರಿಯರಲ್ಲ ಅನ್ನೋದನ್ನು ಮಂಕ್ ಕ್ವಾನ್ ಕುಲ ತೋರಿಸಿದೆ. ಒಬ್ಬ ಮಾನವ ಹುಡುಗ ಕೆಲವು ನವಿಗಳಿಗಿಂತಲೂ ಹೆಚ್ಚು ನವಿಯಾಗಬಲ್ಲ ಅನ್ನೋದನ್ನ ಸ್ಪೈಡರ್ ತೋರಿಸ್ತಾನೆ. ಹೌದು. ಇದರಿಂದ ನಮಗೆ ಅರ್ಥವಾಗೋದು, ನಿಜವಾದ ಶತ್ರು ಒಂದು ಜನಾಂಗವಲ್ಲ, ಬದಲಿಗೆ ಹಿಂಸೆ ಮತ್ತು ದ್ವೇಷದ ಒಂದು ಮುಗಿಯದ ಚಕ್ರ. ಈ ಕಥೆ ಇಲ್ಲಿಗೆ ಮುಗಿದ್ರೂ ಪಂಡೋರದ ಜಗತ್ತು ಇನ್ನೂ ವಿಶಾಲವಾಗಿದೆ. ನಾವು ಬೆಂಕಿಯ ಕುಲವನ್ನು ನೋಡಿದ್ದೇವೆ, ಸಮುದ್ರದ ಕುಲವನ್ನು ನೋಡಿದ್ದೇವೆ, ಆದ್ರೆ ಮೂಲಗಳ ಪ್ರಕಾರ ಗಾಳಿ ವ್ಯಾಪಾರಿಗಳು ಅಂದ್ರೆ ವಿಂಡ್ ಟ್ರೇಡರ್ಸ್ ಎಂಬ ಅಲೆಮಾರಿ ಜನಾಂಗವೂ ಪಂಡೋರದಲ್ಲಿದೆ ಅಂತ. ಹೌದು. ಅವರು ನಿರಂತರವಾಗಿ ಆಕಾಶದಲ್ಲಿ ಪ್ರಯಾಣ ಮಾಡುತ್ತಾ ವ್ಯಾಪಾರ ನಡೆಸುವವರು ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಹಿಂಸೆ ಮತ್ತು ಯುದ್ಧದ ಈ ಚಕ್ರದಲ್ಲಿ ಶಾಂತಿ ಮತ್ತು ವ್ಯಾಪಾರವನ್ನು ನಂಬುವ ಈ ಜನಾಂಗದ ಪಾತ್ರ ಮುಂದೆ ಏನಾಗಿರಬಹುದು? ಅವರ ಆಗಮನ ಪಂಡೋರಾದ ಭವಿಷ್ಯವನ್ನು ಹೇಗೆ ಬದಲಿಸಬಹುದು? ಬಹುಶಃ ಯೋಚಿಸಬೇಕಾದ ವಿಷಯ.